ಸಂದರ್ಭದ ನಂತರದಲ್ಲೇ ಕರ್ನಾಟಕದ ಒಂದು ರೀತಿಯಿಂದ ವೈಚಾರಿಕ ಶೂನ್ಯತೆ ಬೆಳೆದುಬಿಟ್ಟದಂತೆ. ನಮ್ಮ ವಿರೋಧ ಯಾರು ಮಾಡ್ತಾರೋ ಕುಲ್ಲ ಮಾಡಬೇಕು ಅನ್ನೋಂಥ ಒಂದು ವಾತಾವರಣ ನಿರ್ಮಾಣ ಆಗಿ ವಿಶೇಷವಾಗಿ ವೈಚಾರಿಕ ಜನ ಸ್ತಬ್ಧದಂಗೆ ಆಗ್ಯದ. ಯಾಕಂದ್ರೆ ನಾವು ವಿವಾಹ ಮೂರ್ತಿ ಅವ್ರು ನೋಡಿದ್ದೀವಿ, ಲಂಕೇಶ್ ಅವ್ರು ನೋಡಿದ್ದೀವಿ, ನಮ್ಮ ಜೊತೆ ಲಿಂಗಪ್ಪ ಅಂತ ಬರ್ತಾರೆ ಅವರು, ಗಣೇಶಪ್ಪನವರು, ಗೋಪಾಲಗೌಡರು, ಎಷ್ಟು ಜನರಿಗೆ ಇಲ್ಲಿ ಅದ್ಭುತವಾದಂಥ ಕ್ಷೇತ್ರ. ಮತ್ತು ನಮ್ಮ ದೊಡ್ಡ ಕವಿ ಕುವೆಂಪು, ಆ ಕುವೆಂಪು ಅವರ ಹುಟ್ಟಿ ಬೆಳೆದಂಥ ನಾಡಲ್ಲಿ ಇವತ್ತು ಏನಾಗಿ ಬಿಡೋದಪ್ಪ ಅಂತಂದ್ರೆ BJP ತನ್ನ ಒಂದು ಏನಪ್ಪ ನರ್ತನವನ್ನು ಭೀಕರ ನಟರಾಜನ ಒಂದು ನರ್ತನವನ್ನು ಮಾಡ್ತಾಯಿದೆ. ಇಂಥ ಸಂದರ್ಭದಲ್ಲಿ ಅವರಿಬ್ಬರಲ್ಲೇ ಈಗ ಚಿಕ್ಕಾಡು ಶುರು ಆಗಿಬಿಟ್ಟದೆ. ಈಗ ಇದು ನಮ್ಮ ಗೀತಾ ಶಿವರಾಜ್ಕುಮಾರ್ ಅವರಿಗೆ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗ್ಬೋದು. ಇಲ್ಲ ಒಂದು ಪದ ಮೇಲಿನಲ್ಲಿ ಬಳಸ್ತಾ ಇರ್ತೀನಿ ನಮ್ಮ ಅನ್ನುವಂಥದ್ದು, ಅದಕ್ಕಾಗಿ ಒಂದಿಷ್ಟು ಕಾಮೆಂಟ್ ಬಂದಿದೆ, ಅದು ಕ್ಲಾರಿಫಿಕೇಷನ್ ಕೊಡಬೇಕಾಗಿದೆ ಅಂತ. ಇಲ್ಲಿದ್ದವ್ರಲ್ಲಿ ನಮ್ಮವ್ರು ನೋಡ್ರಿ, ಅವ್ರು ರೈಟ್ ವಿಂಗ್ದವ್ರು ಇರಲಿ, ಲೆಫ್ಟ್ ವಿಂಗ್ದವ್ರು ಇರಲಿ, ಸೆಂಟ್ರಲ್ ವಿಂಗ್ದವ್ರು, ನಮ್ಮವರು. ನಮ್ಮ ಪದದ ಅರ್ಥ ಇಲ್ಲಿ ಈ ದೇಶ, ಈ ನಾಡು, ಇಲ್ಲಿಯ ನಮ್ಮ ಜನ ಏನಪ್ಪ ಅಂದರೆ ಎಲ್ಲರೂ ನಮ್ಮವರು. ಇವತ್ತು KS ಈಶ್ವರಪ್ಪರು ನಮ್ಮವರು, ಅದೇ ಕಾಲಕ್ಕೆ ನಮ್ಮ ಮಧು ಬಂಗಾರಪ್ಪನವರು ಸಮಾಜವಾದ ನೆಲೆಗಟ್ಟಲ್ಲಿ ಬೆಳೆದಂಥವ್ರು, ಅವ್ರ ಮಕ್ಕಳು ಇವತ್ತು ಒಂದು ಎಲ್ಲ ಪಾರ್ಟಿಗೆ ಅಂಟ್ಕೊಂಡಂಥ ರೋಗ ಏನಪ್ಪ ಅಂತಂದರೆ ಕುಟುಂಬ, ಅದು ಪರಿವಾರವಾದ. ಅದು BJPಯಲ್ಲೂ ಅದ, ಸಮಾಜವಾದಿಗಳಲ್ಲೂ ಅದ, ಕಾಂಗ್ರೆಸ್ನಲ್ಲೂ ಅದ. ಕಾಂಗ್ರೆಸ್ನ ಅನೇಕರು ಇವತ್ತು ಈ ಮಧು ಬಂಗಾರಪ್ಪ ಬಂದಿದ್ದಾರೆ, ಸ್ವತಃ ಅವ್ರ ಸಹೋದರಿ ಆ್ಯಕ್ಟರ್ ಸಲುವಾಗಿ ಇದು ಮಾಡೋದು. ಈಗ ಹಿಂದಿನ ಎಲೆಕ್ಷನ್ ನಿಂತು ಸೋತಿದ್ದಾರೆ, ಮತ್ತು ಇವತ್ತು ಒಬ್ಬ ಸಚಿವರಾಗಿದ್ದಾರೆ. ಹೀಗಾಗಿ ಗೀತಾ ಶಿವರಾಜ್ಕುಮಾರ್ ಜೊತೆಗೆ ಗೀತಾರವ್ರಿಗೆ ದೊಡ್ಡ ಒಂದು ಬೆಂಬಲ ಏನಪ್ಪ ಅಂತಂದರೆ ಅವರ ಪತಿ ಅಥವಾ ರಾಜ್ಕುಮಾರ್ ಕುಟುಂಬದ ಒಂದು ಆಶೀರ್ವಾದ ಅವರಿಗೆ. ಯಾಕೆಂದರೆ ಈ ನಮ್ಮ ಶಿವರಾಜ್ಕುಮಾರ್ ಅವ್ರ ಬಗ್ಗೆನೂ ಸಹಿತ ಇವತ್ತು ಫಿಲ್ಮ್ ಇಂಡಸ್ಟ್ರಿಯಲ್ಲ ಒಳ್ಳೆಯ ಹೆಸರದು. ಅವರು ನಟರು ಹೌದು, ಜೊತೆಗೆ ಒಬ್ಬ ಮಾನವೀಯ ವ್ಯಕ್ತಿತ್ವದ ವ್ಯಕ್ತಿ ಹೌದು, ಜೊತೆಗೆ ಒಬ್ಬ ಅಪ್ಪು ಅನ್ನುತ್ತಿರುವಂಥ ಈಗಾಗಲೇ ಗೊತ್ತದು ನಿಮಗೆ ಪುನೀತ್ ರಾಜ್ಕುಮಾರ್ ಅವ್ರ ಬದಲಾಗಿ ಎಂಥ ದಾನಿಗಳಿದ್ರು, ಹೆಂಗೆ ಹೋದರು ಅಂಥವ್ರ ಅನ್ನ. ಜೊತೆಗೆ ಅವರು ಅಂತ ದೊಡ್ಡ ಮನುಷ್ಯನವರು ಇದ್ದಾರೆ ಅನ್ನೋ ಪ್ರಭಾವದಲ್ಲಿ ಇರುವುದರಿಂದಾಗಿ, ಬಂಗಾರಪ್ಪರ ಪ್ರಭಾವದಿಂದ ಇರುವುದರಿಂದಾಗಿ ಜೊತೆಗೆ ಈ BJPಯಲ್ಲಿ ಯಡಿಯೂರಪ್ಪ ಮತ್ತು KS ಈಶ್ವರಪ್ಪ ನಡಕ ಟಗ್ ಆಫ್ ವಾರ್, ನಾನು ನೀನು ಅನ್ನುವಂಥದ್ದು ನಡೆದಾಗ ಈಗ ಹೆಚ್ಚು ಹೆಲ್ಪ್ ಯಾರಿಗೆ ಆಗ್ಬೋದು ಅಂತ ನಾವು ಸಹಜವಾಗಿ ನೋಡಿದಾಗ ಆಲ್ರೆಡಿ ಶಿವಮೊಗ್ಗದಲ್ಲಿ ನಿಮಗೆ ಗೊತ್ತದ ಏನಪ್ಪ ಅಂತಂದ್ರೆ BJPಯ 4 ಜನ ಅಲ್ಲೇ MLAಗಳಿದ್ದಾರೆ. ಅದರಲ್ಲೇ ಕಾಂಗ್ರೆಸ್ಸಿಂದ 3 ಜನ ಇದ್ದಾರೆ, JDSದವರು 1 ಇದ್ದಾರೆ. ಅಂದ್ರೆ ಈ MLAಗಳ ಕ್ಷೇತ್ರದಲ್ಲಿ MLAಗಳ ಪ್ರಭಾವ ಇದ್ದೇ ಇರ್ತದೆ. ಹೀಗಾಗಿ ಏನಾಗ್ತಪ್ಪ ಅಂತಂದ್ರೆ 4 ಪ್ಲಸ್ ಈ ಒಂದು ಕಾಂಗ್ರೆಸ್ JDS 1 ಇತ್ತಲ್ಲೇ, JDS 1 ಇವು 3. ಈಗ ಏನಾಗಿದೆಪ್ಪ ಅಂದ್ರೆ ಅದು ಒಂದು ಇವ್ರಿಗೆ ನಮ್ಮ BJPಗೆ ಹೆಲ್ಪ್ ಆಗೋದ್ರಿಂದ 5-3 ಇಕ್ವೇಷನ್ ಅದ. ಹೀಗಾಗಿ ಇಲ್ಲೇ ನಮ್ಮ ಗೀತಾ ಶಿವರಾಜ್ಕುಮಾರ್ ಗೆಲ್ಲಬಲ್ಲರ ಅಂತ. ಇದು ಮೇಲೆ ಇನ್ನೊಂದು ಏನಪ್ಪ ಅಂದರೆ ಎಷ್ಟೋ ಮಧು ಬಂಗಾರಪ್ಪ ಇರಲಿ, ಬಂಗಾರಪ್ಪರ ಆಶೀರ್ವಾದ ಇರಲಿ, ಅವ್ರ ಹೆಸರು ಇರಲಿ, ನಾಮಬಲ ಇರಲಿ, ಶಿವರಾಜ್ಕುಮಾರ್ ಅವ್ರ ನಾಮಬಲ ಇರಲಿ, ಇವತ್ತು ಬಂದು ನಿಂತಿದ್ದೇನಪ್ಪ ಅಂದರೆ ಮೋದಿಯವ್ರ ನಾಮಬಲ ಜೊತೆಗೆ ಯಡಿಯೂರಪ್ಪನವರು ಸತತ ಶಿವಮೊಗ್ಗದ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಿಕೊಂಡಿದ್ದರಿಂದಾಗೆ ಇವತ್ತು ಈ ಕ್ಷೇತ್ರ ಭಾಳಷ್ಟು ಕುತೂಹಲವನ್ನು ಕೇಳಿಸ್ಕೊಳ್ಳದ. ಮೋದಿ ಮತ್ತು ಯಡಿಯೂರಪ್ಪ ಅವರಿಬ್ಬರ ಆಶೀರ್ವಾದ ರಾಘವೇಂದ್ರ ಅವ್ರ ಮೇಲದ. ಅದೇ ಕಾಲಕ್ಕೆ ಇಲ್ಲಿ ಒಂದು ತೊಂದರೆ ಏನಾಗಿದೆಪ್ಪ ಅಂದರೆ KS ಈಶ್ವರಪ್ಪನವರು ತಮ್ಮ ಮಗನಿಗೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಅವರು ಪ್ರತಿಸ್ಪರ್ಧಿ ಆಗಿದ್ದಾರೆ. ಹೀಗಾಗಿ ತ್ರಿಕೋನ ಸ್ಪರ್ಧೆ ನಿರ್ಮಾಣ ಆಗಿದೆ. ಇದರಿಂದಾಗಿ ಏನಾಗಬಹುದು ಅನ್ನೋದು ಒಂದು ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಮೂಡೋದು. ಯಾರು ಗೆಲ್ಲಬಹುದು ಅಂದಾಗ ಮೊದಲನೇದಾಗೆ 5 ಕ್ಷೇತ್ರಗಳಲ್ಲೇ ಅಂದರೆ ಒಂದು JDS, ಇನ್ನು 4 BJP ಇರೋದ್ರಿಂದ ಹೆಚ್ಚಿನ ಅವಕಾಶ BJPಗೆ ಅದಪ್ಪ ಅಂತ ಸಹಜವಾಗಿ ನೋಡಿದ ತಕ್ಷಣ ಅನ್ನಿಸ್ತದೆ. ಯಾಕಂದರೆ ಇಲ್ಲಿ ಒಟ್ಟಿನಲ್ಲಿ 17,29,901 ವೋಟ್ಗಳಿದ್ದಾರೆ, ಮತದಾರರಿದ್ದಾರೆ ಈ ಸಲದ ಎಲೆಕ್ಷನ್ದಲ್ಲೇ. ಅದರಲ್ಲಿ ಪುರುಷರು 8,52,107 ಇದ್ದಾರೆ. ಶಿವಮೊಗ್ಗದ ಹೆಣ್ಣು ಮಗ ಬುದ್ಧಿವಂತರ ನಾಡು ಅಲ್ಲಿ ನೋಡಿರಿ, ಹೆಣ್ಮಕ್ಳು ಅಲ್ಲಿ ಹೆಚ್ಚಿದ್ದಾರೆ. ಹೆಂಗಿರ್ತಂದರೆ 8,52,107, ಸ್ತ್ರೀಯರು ಎಷ್ಟಿದ್ದಾರೆ 8,77,000 ಇದ್ದಾರೆ.